ಎಲ್ಲರಿಗೂ ನಮಸ್ಕಾರ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಗುಡುಗಿ ಬ್ರಿಟಿಷರ ಎದೆ ನಡುಗಿಸಿದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರು ಬಾಲಗಂಗಾಧರ ತಿಲಕ್. ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಲಾಲ್, ಬಾಲ್, ಪಾಲ್ ಎಂದು ಮೂವರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಲಾಗುತ್ತಿತ್ತು. ಸ್ನೇಹಿತರೆ, ಲಾಲ್ ಅಂದರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದರೆ ಬಾಲಗಂಗಾಧರ ತಿಲಕ್, ಪಾಲ್ ಅಂದರೆ ಬಿಪಿನ ಚಂದ್ರಪಾಲ್. ಇವರೇ ಆ ಮೂರು ಜನ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬಾಲಗಂಗಾಧರ ತಿಲಕ್ರವರು 1856 ಜುಲೈ 23ರಂದು ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯಲ್ಲಿ ಜನಿಸಿದರು. ಇವರ ತಂದೆ ಗಂಗಾಧರರಾವ್ ತಿಲಕ್. ಇವರು ಸಂಸ್ಕೃತ ವಿದ್ವಾಂಸರು, ಸ್ಥಳೀಯ ಶಾಲೆಯಲ್ಲಿ ಅಧ್ಯಾಪಕರು ಆಗಿದ್ದರು. ಇವರು ತುಂಬ ಆತ್ಮಗೌರವವುಳ್ಳ ವ್ಯಕ್ತಿಯಾಗಿದ್ದು, ಮಗನಲ್ಲೂ ಸಹ ಅದೇ ಗುಣಗಳನ್ನು ತುಂಬಿದರು. ಬಾಲಗಂಗಾಧರ ತಿಲಕರು ಪುಣೆಯ ಫರ್ಗ್ಯೂಸನ್ ಕಾಲೇಜಿನಿಂದ ಪದವೀಧರರಾದ ನಂತರ ಲಾ ಡಿಗ್ರಿ ಪಡೆದು ಅಧ್ಯಾಪಕರಾಗಿ ಕೆಲಸಕ್ಕೆ ಸೇರಿದರು. ತಿಲಕರು ಶಾಲಾ ದಿನಗಳಲ್ಲೇ ಸ್ವಾತಂತ್ರ್ಯದ ಕಿಚ್ಚು ಮೂಡಿಸಿಕೊಂಡರು. ತಿಲಕ್ರವರು ತಮ್ಮ 15ನೇ ವಯಸ್ಸಿಗೆ ಮದುವೆಯಾದರು. ಇವರು ಪದವೀಧರರಾದ ಬಳಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಳಿದರು. ರಾಷ್ಟ್ರಚಿಂತನೆಗಾಗಿಯೇ ಒಂದು ಶಾಲೆಯನ್ನು ತೆರೆದರು. ಮರಾಠ ಹಾಗೂ ಕೇಸರಿ ಎಂಬ ಪತ್ರಿಕೆಗಳನ್ನು ಆರಂಭಿಸಿದರು. ಜನರಲ್ಲಿ ರಾಷ್ಟ್ರಪ್ರಜ್ಞೆ ಮೂಡಿಸಲು ಈ ಪತ್ರಿಕೆಗಳಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಲೇಖನಗಳನ್ನು ಬರೆದರು. ರಾಂಡ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಬಾರೇಕರ್ ಸಹೋದರರು ಕೊಲೆ ಮಾಡಿದ್ದ ಬಗ್ಗೆ ಸಂಪಾದಕೀಯವನ್ನು ಬರೆದಿದ್ದರಿಂದ ತಿಲಕರನ್ನು ಬ್ರಿಟಿಷರು ಸೆರೆ ಹಿಡಿದು ಕಾನೂನು ಕ್ರಮ ಕೈಗೊಂಡರು. ಇದರಿಂದ ತಿಲಕರ ಜೀವನವೇ ಬದಲಾಯಿತು. ರಾಷ್ಟ್ರಪ್ರೇಮಿಗಳನ್ನೆಲ್ಲ ಒಟ್ಟುಗೂಡಿಸಿ ರಾಷ್ಟ್ರೀಯವಾದಿಗಳ ಒಂದು ಆಕ್ರಮಣಕಾರಿ ಸಂಸ್ಥೆಯನ್ನು ರೂಪಿಸಿದರು. ಜನರಲ್ಲಿ ಏಕತೆಯ ಮನೋಭಾವವನ್ನು ತುಂಬಲು ತಿಲಕರು ಗಣೇಶ ಚತುರ್ಥಿ ಹಾಗೂ ಶಿವಾಜಿ ಜಯಂತಿ ಹಬ್ಬಗಳನ್ನು ದೊಡ್ಡ ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸುತ್ತಾ ಬಂದರು. ಇದರಿಂದ ಜನಜಾಗೃತಿಯಾಯಿತು. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ತಿಲಕರು ಮಹಾರಾಷ್ಟ್ರದ ಮೊದಲ ಜನನಾಯಕರಾಗಿ, ಇಡೀ ದೇಶದ ನಾಯಕರಾಗಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಎಂದೇ ಪ್ರಸಿದ್ಧರಾದರು. 1905ರ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಲೋಕಮಾನ್ಯ ತಿಲಕ್, ಲಾಲಾ ಲಜಪತ್ ರಾಯ್ ಮತ್ತು ಬಿಪಿನ ಚಂದ್ರಪಾಲರು ಪ್ರತೀಕಗಳಾದರು. ತಿಲಕರು ಬರ್ಮಾದ ಮಾಂಡೆಲೆ ಜೈಲಿನಲ್ಲಿ 6 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಬೇಕಾಯಿತು. ಲೋಕಮಾನ್ಯರೆಂದು ಕೀರ್ತಿವಂತರಾದ ತಿಲಕರು ಸಂಸ್ಕೃತ, ಗಣಿತ, ಜ್ಯೋತಿಷ್ಯ, ಇತಿಹಾಸ ಮತ್ತು ಭೂಗೋಳದಲ್ಲಿ ವಿದ್ವಾಂಸರಾಗಿದ್ದರು. ಬಹು ದೊಡ್ಡ ಬರಹಗಾರರೂ ಸಹ ಆಗಿದ್ದರು. ಸೆರೆಮನೆ ವಾಸದಲ್ಲಿದ್ದಾಗ ಗೀತರಹಸ್ಯ ಎಂಬ ದಿವ್ಯ ಕೃತಿ ರಚಿಸಿದರು. ಇದು ಭಗವದ್ಗೀತೆಯ ಮೇಲಿನ ಟಿಪ್ಪಣಿಯಾಗಿದೆ. ಓರಿಯನ್, ದಿ ಟ್ರೂ ಹೋಮ್ಸ್ ಆಫ್ ದಿ ಆರ್ಯನ್ಸ್ ಅವರ ಇನ್ನೊಂದು ಪ್ರಮುಖವಾದ ಗ್ರಂಥವಾಗಿದೆ. ತಿಲಕರು 1897ರಲ್ಲಿ ಮೊದಲ ಬಾರಿಗೆ ಜೈಲಿನಲ್ಲಿದ್ದಾಗ ಬರೆದ ಪುಸ್ತಕ ಓರಿಯನ್. ಇದು ಅವರನ್ನು ವಿಶ್ವಮಾನ್ಯ ವೇದಪಾರಂಗತ ಎಂದೇ ಪ್ರಮಾಣೀಕರಿಸಿತು. ತಿಲಕರು ಮಾಂಡೆಲೆ ಜೈಲಿನಿಂದ ಬಿಡುಗಡೆ ಹೊಂದಿದ ನಂತರ ಸ್ವಾತಂತ್ರ್ಯ ಚಳುವಳಿಯನ್ನು ಪುನರುಜ್ಜೀವನಗೊಳಿಸಲು ದೇಶದಾದ್ಯಂತ ಓಡಾಟವನ್ನು ಕೈಗೊಂಡರು. ಅವರು ಶ್ರೀಮತಿ ಅನಿ ಬೆಸೆಂಟರ ಸಹಕಾರದಿಂದ ಏಪ್ರಿಲ್ 28, 1916ರಂದು ಇಂಡಿಯನ್ ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸಿದರು. ಆ ನಂತರ ಭಾರತದಾದ್ಯಂತ ಅದರ ಶಾಖೆಗಳು ಆರಂಭವಾದವು. ಭಾರತೀಯತೆಗೆ ಸಂಕೇತವಾಗಿದ್ದ ತಿಲಕರು ಯುವ ಪೀಳಿಗೆಗೆ ಸ್ಫೂರ್ತಿದಾಯಕರಾಗಿದ್ದರು. ತಿಲಕರು ಅತಿಯಾದ ಓಡಾಟ, ಸಾರ್ವಜನಿಕ ಭಾಷಣ, ಸಭೆಗಳು ಮತ್ತು ಜೈಲುವಾಸ ಇವೆಲ್ಲವುಗಳಿಂದ ಅವರ ಆರೋಗ್ಯ ಹದಗೆಟ್ಟಿತು. 1920ನೇ ಆಗಸ್ಟ್ 1ರಂದು ಅವರು ಮೃತರಾದರು. ತಿಲಕರು ತೀರಿಕೊಂಡಾಗ ಗಾಂಧೀಜಿಯವರು ಸಾರ್ವಜನಿಕರು ಲೋಕಮಾನ್ಯರನ್ನು ದೇವರೆಂದು ಪರಿಗಣಿಸುತ್ತಾರೆ, ಅವರ ಮಾತುಗಳು ವೇದಗಳ ಮಾತಿನಂತಿರುತ್ತವೆ ಎಂದಿದ್ದರು. ಸ್ನೇಹಿತರೆ, ಭಾರತ ಸ್ವಾತಂತ್ರ್ಯ ಸಮರದಲ್ಲಿ ತಿಲಕರು ವಹಿಸಿದ ಪಾತ್ರ ಅಸಾಧಾರಣ. 1920ರಲ್ಲಿ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು.
ತೀವ್ರಗಾಮಿಗಳಾಗಿದ್ದ ಅವರು ಅಧಿವೇಶನ ಆರಂಭವಾಗುವ ಮೊದಲೇ ಜುಲೈನಲ್ಲಿ ತೀರಿಕೊಂಡರು. ಲೋಕಮಾನ್ಯರೆಂದೇ ಪ್ರಸಿದ್ಧರಾಗಿರುವ ಬಾಲಗಂಗಾಧರ ತಿಲಕ್ರವರ ಬಗೆಗಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.